ಸಿನಿಮಾದ ಹೆಸರು ದಿಲ್ಮಾರ್. ಇವತ್ತು ನನ್ನ ಜೊತೆಗಿದ್ದಾರೆ ನಾಯಕ ನಟರು. ನಾನೊಬ್ಬ ಡ್ರೈವರಾಗಿ ಇಂಡಸ್ಟ್ರಿಗೆ ಬಂದಿದ್ದು. ನಾನು ಬೆಳೆದಿದ್ದು ಟಿ ವಿಯಿಂದಾನೆ. ಪ್ರತಿದಿನ ನನ್ನ ಎದುರುಗಡೆ ಕ್ಯಾಮ್ರಾ, ಲೈಟು, ಸೌಂಡು, ಮೈಕ್ಗಳು ಯಾರೂ ಉದ್ಧಾರ ಮಾಡಲ್ಲ ಸರ್, ಯಾರೂ ಬೆಳೆಸಲ್ಲ ಸರ್. ನಾವು ಅಂದ್ಕೊಂಡಿದೀವಿ ಕಂಟೆಂಟ್ ಇಸ್ ದ ಕಿಂಗ್, ಟ್ಯಾಲೆಂಟ್ ಯಾರಪ್ಪನ ಸುತ್ತು ಅಲ್ಲ, ಯಾರೂ ಕಿತ್ಕೊಳಕ್ಕಾಗಲ್ಲ. ಈ ಸಿನಿಮಾ ನೋಡಿ ಜನ ಹೊರಗಡೆ ಬಂದರೆ ಒಂದು ಕ್ಯಾರೆಕ್ಟರ್ನ ನೋಡಿದೆ ಅಂತ ಹೇಳ್ತಾರೆ. ಸೈಕೋ ಶುಕ್ಲಾ ಅನ್ನೋದನ್ನ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿನೇ ಚಂದ್ರಮೌಳಿ ಸರ್. ಗಾಡ್ ಫಾದರ್ ಇಲ್ಲ ಅಂತಂದರೆ ಖಂಡಿತ ಬೆಳೆಯೋದಕ್ಕಾಗಲ್ಲ ಸರ್. ಸರ್ ಇಲ್ಲಿ ಗೆದ್ರೇನೆ ಮನುಷ್ಯನಿಗೆ ಬೆಲೆ. ಒಂದಷ್ಟು ಬ್ರ್ಯಾಂಡೆಡ್ ಜನ ಕೊಲಾಬ್ರೇಟ್ ಆಗ್ತಾರೆ. ರಾಣಾ ಅವ್ರನ್ನ ಸಿನಿಮಾ ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಶಿವಣ್ಣ ಅವ್ರು ಜಡ್ಜ್ ಆಗಿರ್ತಾರೆ ಶೋಗೆ. ಶಿವಣ್ಣ, ಗೀತಕ್ಕ ಇಬ್ರು ಸರ್ ಯಾವತ್ತೂ ಯಾವುದೇ ಕೆಲಸದಲ್ಲೂ ನನಗೆ ಇಲ್ಲ ಅಂತಂದಿಲ್ಲ ಸರ್. ಅಪ್ಪು ಸರ್ ಆಗಿರ್ಬೋದು, ನಮ್ಮ ಸಿನಿಮಾಗೇನೆ ಲಾಸ್ಟ್ ಬೈಟ್ಸ್ ಕೊಟ್ಟಿರೋದು ಸರ್ ಅವರು. ನಾನು ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ ಕಾಂತಾರ ಅನ್ನೋದೊಂದು ಈವೆಂಟ್ ನಾನು ಮಾಡಬೇಕು, ಅದರಲ್ಲೊಂದು ಭಾಗ ಆಗಿರ್ಬೇಕಂತ. ಸರ್ ಇವತ್ತು ನನ್ನ ಫ್ಯಾಮಿಲಿಯಲ್ಲಿ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದು ನನ್ನ ತಂದೆಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಬರೋದಕ್ಕೆ ಮೂಲ ಕಾರಣ ನನ್ನ ತಾಯಿ ಕಳಿಸ್ಕೊಟ್ಟಿದ್ದು. ಎಲ್ಲ ಕಳ್ಕೊಂಡು ಕೆಳಗಡೆ ಬಿದ್ದಾಗಲೂ, ಏನು ಇಲ್ದಾಗಲೂ, ಝೀರೋ ಆದಾಗಲೂ, ನಾನು ಪ್ರತಿಯೊಬ್ಬನ ಹತ್ರ ಭಿಕ್ಷೆ ಬೇಡ್ದಾಗಲೂ, ಕೆಲಸ ಕೇಳಿದಾಗಲೂ ಎಲ್ಲದರಲ್ಲೂ ನನ್ನ ಜೊತೆಗೆ ನಿಂತಿದ್ದು ನನ್ನ ವೈಫ್. ಅವನು ನನ್ನ ಯಾವತ್ತೂ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಾರೆ ನಮ್ಮ ಕನ್ನಡದ ಜನತೆ. ಸರ್ ನಾನು ನನ್ನ ಕೆಲಸನ ನಂಬಿ ಬಂದಿರ್ತಕ್ಕಂಥ ವ್ಯಕ್ತಿ. ಯಾರೂ ನನ್ನನ್ನು ತುಳಿಯೋದಕ್ಕಾಗಲ್ಲ ಸರ್. ಬಟ್ ಅವರೆಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ.